ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಒಂದು ಒಳ್ಳೆ ವ್ಯೂ ಅಲ್ಲಿ ಒಂದು ಒಳ್ಳೆ ವೆದರು ಬ್ಯಾಂಗ್ಳೂರ್, ಬ್ಯಾಕ್ ಟು ಇಟ್ಸ್ ನಾರ್ಮಲ್ ವೆದರ್. ಸೊ ಬೆಳಗ್ಗೆನೇ ವಾಕಿಂಗ್ ಹೋಗಿರೋ ನಾನು ನನ್ನ ಫ್ರೆಂಡು. ಸೊ ಒಂದು ಒಳ್ಳೆ ಶಾರ್ಟ್ ತೊಗೊಳೋಣ ಅಂದ್ಬಿಟ್ಟು ಫೋನ್ ಇಕ್ಕಿ ವಾಕ್ ಮಾಡಿಕೊಂಡು ಮನೆಗೆ ಬಂದು ಯೂಶಲಿ ನೈಟ್ ಶಿಫ್ಟ್ ಮಾಡೋದ್ರಿಂದ ಎಲ್ಲ ವೀಡಿಯೋಲಿ ಹೇಳೋ ಥರ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಇವತ್ತು ಯಾಕೋ ಬೆಳಗ್ಗೆ ಓಟ್ಸ್ ತಿನ್ಬೇಕು ಅನಿಸ್ತಾ ಇದ್ದಿಲ್ಲ. ಸೊ ನಾನು ಲಂಚ್ನ ಬ್ರೇಕ್ಫಾಸ್ಟಾಗಿ ತೊಗೊಂಡೆ ತೊಗೊಂಡು ಏನೇನೋ ಕುಡಿಬೇಕು ಅನಿಸ್ತಾ ಇತ್ತು. ಸೊ ಬರೀ ಲೈಮ್ ಸೋಡಾ ಒಂದು ಮಾಡಿಕೊಂಡೆ, ನಾನೇ ಸೋಡಾ ಮಾಡಿಕೊಂಡು ನನ್ನ ಫೇವ್ರೇಟ್ ಮೀಲ್ ತೊಗೊಂಡೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಸೂನ್ ಇದ್ರದ್ದು ಒಂದು ರೆಸಿಪಿ ಬಂದೇ ಬರುತ್ತೆ ಗೈಸ್. ಮುಗಿಸ್ಕೊಂಡು ಜಿಮ್ಗೆ ಹೋಗಿ ಚಾಲೆಂಜ್ ಜೊತೆ ಸ್ವಲ್ಪ ಆಟ ಆಡಿಕೊಂಡು ವರ್ಕೌಟ್ ಮಾಡಿದೆ. ಸೊ ಇವತ್ತಿನ ಕೋಟ್ ಮೋಟಿವೇಶನ್ ಅವ್ರ ಗೈಡೆನ್ಸ್ ಏನನ್ನ ಅಂದ್ಕೊಳ್ಳಿ. ಸೊ ಗೈಸ್, ತುಂಬ ಜನ ಬಿಗಿನರ್ಸ್ ಮಾಡೋದು ತಪ್ಪು ಏನಂದರೆ ಜಾಸ್ತಿ ವೆಯ್ಟ್ಸ್ ಹೊಡೆಯೋಕೆ ಹೋಗ್ಬಿಡ್ತಾರೆ, ಫಾರ್ಮ್ ಮಿಸ್ ಮಾಡ್ಕೊತಾರೆ. ಸೊ ನಾವು ಜಿಮ್ಮಿಗೆ ಹೋದಾಗ ನಿಮ್ಮದು ಮೇಯ್ನ್ ಇಂಟೆನ್ಷನ್ ಏನಿದ್ರು ಡೈಲಿ ರೆಗ್ಯುಲರಾಗಿ ಜಿಮ್ಗೆ ಹೋಗೋದಿರ್ಬೇಕು ಫಸ್ಟು. ಅದಾದಮೇಲೆ ಫಾರ್ಮ್ ಕರೆಕ್ಟಾಗಿರಬೇಕು. ಸೊ ಒನ್ಸ್ ನೀವು ಫಾರ್ಮ್ ಪಕ್ಕ ಆಯಿತು ಅಂದರೆ ವೆಯ್ಟ್ಸ್ ಆರಾಮಾಗಿ ಹೊಡಿಬೋದು ಗೈಸ್. ಸೊ ನಿಮ್ಮ ಆಪೋಸಿಟ್ ಒಬ್ಬನು ಒಂದು 20 kg ಹೊಡಿತಾ ಇರ್ತಾನೆ, ಬಟ್ ನಿಮ್ಗೆ 5 kg ಎತ್ತಕ್ಕಾಗ್ತಿರಲ್ಲ, ಬೇಜಾರಾಗುತ್ತೆ. ಬಟ್ ಕಂಪೇರ್ ಮಾಡಿದ್ರೆ ಈ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ಫ್ರೆಶರ್ ಆಗಿರ್ತೀರ ಇನ್ನು. ಸೊ ಅದರಿಂದ ಟೈಮ್ ತೊಗೊಳುತ್ತೆ ನಿಮಗೂ. ಸೊ ಫಾರ್ಮ್ ಮೇಲೆ ಫೋಕಸ್ ಮಾಡಿ, ಆಟೋಮೆಟಿಕ್ಕಾಗಿ ವೆಯ್ಟ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ಸ್ ಹೊಡೆದ್ಬಿಡ್ತೀರ ನೀವೇ. ಸೊ ಜಾಸ್ತಿ ಡಿಸಪಾಯಿಂಟ್ ಎಲ್ಲ ಹಾಕೋಕೆ ಹೋಗ್ಬೇಡಿ. ಸೊ ಲೈಕ್ ಆಪೋಸಿಟ್ ಇರೋ ಜಾಸ್ತಿ ವೆಯ್ಟ್ ಹೊಡಿತವನೆ ಬಟ್ ನಾನು ವೆಯ್ಟ್ ಹೊಡಿಯೋಕ್ಕೆ ಆಗ್ತಾಯಿಲ್ಲ ಅಂದರೆ ಡಿಸಪಾಯಿಂಟ್ ಆಗಿಬಿಡಿ. ಬಿಕಾಸ್ ಅವ್ರು ಎಷ್ಟು ವರ್ಷ ವರ್ಕೌಟ್ ಮಾಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ನೀವಿನ್ನೂ ಫ್ರೆಶರ್ ಆಗಿರ್ತೀರ ಅಲ್ವಾ. ಸೊ ಟೈಮ್ ತೊಗೊಳುತ್ತೆ ನಿಮಗೂ. ಅದಾದಮೇಲೆ ಇವತ್ತು ಜಿಮ್ಮಲ್ಲಿ ಒಂದು ಒಳ್ಳೆ ವರ್ಕೌಟ್ ಆಯಿತು. ಸೊ ಇದು ಬಂದು ನನ್ನ ಡೇ 4 ಕಂಡೀಷನ್ನು ಈ ಥರ ಇದೆ. ಸೊ ಮುಗಿಸ್ಕೊಂಡು ಮನೆಗೆ ಬಂದು ಅಮ್ಮ ಆಮ್ಲೆಟ್ ಮಾಡಿಕೊಟ್ರು. ಆಮ್ಲೆಟ್ ತಿನ್ಕೊಂಡು ಡಿನ್ನರ್ ರೆಕಾರ್ಡ್ ಮಾಡೋದು ಮರ್ತೋದೆ. ಸೊ ಡಯಟ್ಕೋ ಕುಡಿಬೇಕು ಅನಿಸಿತ್ತು, ಕುಡಿದ್ಬಿಟ್ಟು ಡೇ ಎಂಡ್ ಮಾಡಿದೆ.